ಅವರು ನಿಮ್ಮ ಕುಟುಂಬ ತುಂಬಾ ಹತ್ತಿರವಾಗಿದ್ದಂತರು, ನಿಮ್ಮ ಧರ್ಮ ಪತಿಯವರ ಬಗ್ಗೆ ಯಾವಾಗಲೂ ಮಾತಾಡ್ತಿದ್ದಂತರು, ನಿಮ್ಮ ಬಗ್ಗೆ ಮಾತಾಡ್ತಿದ್ರು, ಸೃಜನ್ ಲೋಕೇಶ್ ಅವರ ಬಗ್ಗೆ ಮಾತಾಡ್ತಾರೆ, ಹಾಸ್ಯದ ಬಗ್ಗೆ ಮಾತಾಡ್ತಿದ್ದಂತರು. ಈ ಒಂದು ಸಂದರ್ಭದಲ್ಲಿ ಹೇಗೆ ನೆನ್ಪು ಮಾಡ್ಕೊತೀರಿ ಅವರನ್ನ? ಕುಡೀರಿ. ಹುಣಸೂರು ಕೃಷ್ಣಮೂರ್ತಿ ಅವರ ಮಾವ ಅಂತ ಅನ್ಕೋತೀನಿ. ಅವರ ಸಿನಿಮಾದಿಂದ ಅವ್ರು ಬಂದಿದ್ದು. ಲೋಕೇಶ್ ಅವರು ಮತ್ತು ಹುಣಸೂರು ಕೃಷ್ಣಮೂರ್ತಿ ಅವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಲೋಕೇಶ್ ಅವರ ಮೊದಲನೇ ಚಿತ್ರ ಅಂತ ಹೇಳ್ಬೋದು, ಅದು ಅಡ್ಡದಾರಿ ಅಂತ ಸಿನಿಮಾ. ಲೋಕೇಶ್ ಅವ್ರಿಗೆ ಒಂದು 18-20 ವರ್ಷ ಇದ್ದಿರ್ಬೋದು ಆ ಸಮಯದಲ್ಲಿ ಮಾಡಿದಂಥ ಚಿತ್ರ. ಆಗಲಿಂದಲೂ ಇವರು ನಮ್ಮ ಒಂದು ಫ್ಯಾಮಿಲಿಗೆ ಒಬ್ಬರಾಗಿದ್ದರು. ದ್ವಾರಕೀಶ್ ಅವರು ಚಿತ್ರ ಮಾಡಲಿ, ಹೆಚ್ಚಿಗೆ ಚಿತ್ರ ಮಾಡಲಿ ಬಿಡಲಿ, ಅವರು ಎಲ್ಲೇ ಸಿಕ್ಕಾಗ ತುಂಬ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ರು. ಹಾಗಾಗಿ ಅವರು ನಮಗೆ ತುಂಬ ಹತ್ತಿರ. ಸಿನಿಮಾದಲ್ಲಿ ಪಾರ್ಟ್ ಮಾಡಿ ನಮಗೆ ಚಾನ್ಸ್ ಕೊಟ್ಟಾಗಲೇ ಅವರು ತುಂಬ ಹತ್ತಿರದವರು ಅಂತ ಅಲ್ಲ, ಅವರ ಆತ್ಮೀಯತೆಯಿಂದ ಮಾತಾಡ್ತಾರೆ ನೋಡಿ, ಅದೇ ನಮಗೆ ತುಂಬ ಒಂದು ಹತ್ತಿರವಾದಂಥದ್ದು. ಆಗ್ಲಿಂದಲೂ ಗೊತ್ತು ಇವರು, ಸುಮಾರು 68 ಇಷ್ಟರಿಂದ ಗೊತ್ತು. ನಿಮ್ಮವರ ಸಿನಿಮಾ ಒಡನಾಟ ಹೇಗಿತ್ತು? ಒಡನಾಟ ಅಂತ ಏನಿಲ್ಲ, ಸಿನಿಮಾ ಸಿಕ್ಕಾಗ ನಾವು ಪಾತ್ರಗಳು ಮಾಡ್ತೀವಿ ಅಷ್ಟೇ ಅಲ್ವಾ. ಒಡನಾಟ ಏನಿಲ್ಲ, ಹೊರಗಡೆ ಎಲ್ಲರೂ ಸಿಕ್ಕಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಿನಿಮಾ ಬಿಡುವಿನ ಟೈಮಲ್ಲಿ ಅವರು ಸಿನಿಮಾ ತಯಾರಿ ಬಗ್ಗೆ, ಅವ್ರು ಹೇಗೆ ತಯಾರು ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು, ಬೇರೆ ಭಾಷೆ ಮಾಡಿದಾಗ ಅಲ್ಲಿಯ ಕಲಾವಿದರು ಹೇಗಿರ್ತಾಯಿದ್ರು, ಅದ್ರ ಬಗ್ಗೆ ಎಲ್ಲ ನಮಗೆ ತಿಳಿಸೋರು. ಹಾಗಿರಬೇಕು ಒಂಥರ ಇದಾಗಿ. ನಾವು ಕನ್ನಡ ಆರ್ಟಿಸ್ಟ್ಗಳ ನಿಮ್ಗೆ ಗೊತ್ತಿರೋ ಹಾಗೆ ಡೌನ್ ಟು ಅರ್ತ್. ಅವ್ರು ಮಾಡಿದ್ರೆ ಅವ್ರ ಕೆಲಸ ಆಯ್ತಾ ಹೋಗ್ತಾ ಇರೋರು, ಪಾಪ ದುಡ್ಡು ಕೊಟ್ಟರೆ ಇಸ್ಕೊಳ್ಳೋರು, ಇಲ್ದಿದ್ರೆ ಇಲ್ಲ. ಆ ಥರ ಈಗಲೂ ಅದು ಹಾಗೆ ನಡ್ಕೊಂಡು ಬಂದಿದ್ದು. ಆಗಿನ ಕಲಾವಿದರು, ಅಲ್ಲಿನ ಕಲಾವಿದರು ಹೇಗೆ ಅವರ ವರ್ಚಸ್ಸನ್ನು ಬೆಳೆಸ್ಕೊತಾ ಇದ್ರು. ಫಸ್ಟ್ ಇವಾಗ ನನ್ನ ಜೊತೆ ಒಂದು 4-6 ಜನ ಬಂದರೆ ಅವಾಗ ಅಮ್ಮ ಬಂದರು ಅಂತ ನೀವೆಲ್ಲ ಮಾತಾಡಿಸ್ತೀರ. ನಾನು ಒಬ್ಬಳೇ ಬಂದರೆ ನೀವು ನನ್ನನ್ನು ಕೇರೆ ಮಾಡಲ್ಲ. ಅದು ನಮ್ಮ ಚಿತ್ರರಂಗದ ಒಂದು ಬೆಳವಣಿಗೆ, ಅಥವಾ ಆ ಥರ ಇರಬೇಕು ಅಂತ ಒಂದು ರೀತಿ ನೀತಿ ಇತ್ತು. ಸೊ ಅದನ್ನೆಲ್ಲನೂ ಹೇಳ್ಕೊಡೋರು ನಮಗೆ. ನೀವು ಹಾಗಿರಬೇಕು, ಹೀಗಿರಬೇಕು, ಹೀಗೆಲ್ಲ ಬರಬಾರ್ದು, ನಿಮ್ಮದೇ ಸ್ವಂತವಾದ ಕಾರಲ್ಲಿ ಬರಬೇಕು. ಒಂದು ಕಾರಲ್ಲಿ ನಾವು 4-6 ಜನ ಕೂರಿಸ್ಕೊಂಡು ಅವ್ರ ಜೊತೆಯಲ್ಲಿ ಬಂದು ಇಳಿಯೋದು ಬೆಳಗ್ಗೆನೆ, ಅದೆಲ್ಲ ಮಾಡಬಾರ್ದಮ್ಮ ಅಂತ ಹಂಗೆಲ್ಲ ಹೇಳ್ಕೊಡೋರು ನಮಗೆ. ತುಂಬ ಖುಷಿ ಆಗೋದು ಅವ್ರ ಜೊತೆ ಮಾತಾಡೋದು. ಸೊ ಈ ಥರ ಒಂಥರ ಫ್ರೆಂಡ್ಲಿ ನೇಚರ್ ಅವರು. ಇವರು ದೊಡ್ಡ ಕಲಾವಿದರು, ಇವರು ಜೂನಿಯರ್ ಆರ್ಟಿಸ್ಟು, ಅವರು ಚಿಕ್ಕ ಕಲಾವಿದರು. ಆ ಥರ ಎಂಥದ್ದೂ ಇರಲಿಲ್ಲ ಅವ್ರ ಹತ್ರ. ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಹಿಂಗೆ ಕೂತ್ಕೊಂಡು ಮಾತಾಡ್ಸೋರು, ಹೇಳೋರು ಕತೆ. ತುಂಬ ಚೆನ್ನಾಗಿರೋದು ಅವ್ರ ಹತ್ರ. ಹಾಸ್ಯಕ್ಕೆ ಹೆಸರುವಾಸಿ ದ್ವಾರಕೀಶ್ ಸರ್ ಅವರು. ಏನು ಹೇಳ್ತಾರೆ ಅವ್ರ ಹಾಸ್ಯದ ಬಗ್ಗೆ? ಫಸ್ಟು ಅವರ ಪ್ರೊಡಕ್ಷನ್ ಇದರಲ್ಲಿ ಬರ್ತಾಯಿತ್ತಲ್ಲ, ಲೋಗೋ ಒಂದು ಬರುತ್ತಲ್ಲ ಅಂತಂದ್ಬಿಟ್ಟು ಇವ್ರ ಮುಖ ಬರೋದಲ್ಲ, ಆವಾಗಲೇ ನಗು ಬಂದ್ಬಿಡೋದು. ಅವ್ರು ನೋಡಿದಾಗಲೇ ಆಗಲೇ ನಗು ಬಂದ್ಬಿಡೋದು. ಆ ಥರ ಒಂದು ಕಲಾವಿದ ನಮ್ಮ ದ್ವಾರಕೀಶ್ ಅವರು. ಕನ್ನಡ ಚಿತ್ರರಂಗೆ ಬೇಕಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಇನ್ನೇನು ಬೇಕು ಅವರು, ಏನು ಕನ್ನಡ 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 ಅಂತ ಅಂದ್ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರು. ಬೇರೆ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಸಕ್ಸಸ್ ಜೊತೆಗೆ ಫೇಲ್ಯೂರ್ನು ಕೂಡ ತಗೊಂಡಿದ್ದಾರೆ, ಅದನ್ನು ಅವರು ಕರೆಕ್ಟಾಗಿ ಸ್ವೀಕರಿಸಿ ಅದೇ ಸೇಮ್ ಆಗಿ ತಗೊಂಡು ಹೋಗಿರುವಂಥದ್ದು. ಹೌದು, ಅದಂತೂ ಒಂಥರ ದಿಗ್ಭ್ರಮೆ. ಯಾಕಂದರೆ ಸಕ್ಸಸ್ ಸಿಕ್ಕಾಗ ನಾವೆಲ್ಲ ಹೇಗೆಲ್ಲ ಎಲ್ಲರೂ ಗೌರವಿಸ್ತಾರೆ, ಎಲ್ಲ ಮಾಡ್ತಾರೆ. ಸೋತಾಗ ಏನು ಸಹ ನಿಮ್ಮ ಸಿನಿಮಾ ಹೀಗಾಗೋಯ್ತು ಹಾಗಾಗೋಯ್ತು ಅಂತಂದಾಗ ಅವ್ರು ಅದನ್ನೇ ಆಯಿತು ಬಿಡು, ಇನ್ನೊಂದು ನೆಕ್ಸ್ಟ್ ಮಾಡ್ತೀನಿ ನೋಡು, ಎಂಥ ಸಿನಿಮಾ ಮಾಡ್ತೀನಿ ನೋಡು, ಎಂಥ ಸಿನಿಮಾ ಕೊಡ್ತೀನಿ ನೋಡು ಅಂತ. ಆ ಥರ ಒಂಥರ ದಿಲ್ಲಗಿ ಅಂತಾರಲ್ಲ, ಆ ಥರ ತುಂಬ ಹೃದಯದ ಮನುಷ್ಯ ಅಂತಾರೆ. ಯಾವುದಕ್ಕೂ ಅವ್ರು ನೋವು ಪಟ್ಕೊಂಡಿದ್ದೇ ಇಲ್ಲ. ನಾವು ಮಾಡಿದ್ದು ಸರಿ ಅಂತಲೇ ವಾದ ಮಾಡೋರು. ಆ ಥರ ಅವರು ಇವಾಗ ನಮ್ಮ ಜೊತೇಲಿ ಇಲ್ಲ ಅನ್ನೋದೇ ನಮಗೆ ತುಂಬ ಬೇಸರದ ಸಂಗತಿ. ಬಟ್ ಬಂದವರೆಲ್ಲ ಹೋಗಲೇಬೇಕಲ್ಲ. ನಿಮ್ಮ ಜೊತೆಗೆ ಯಾವ ಥರ ನೋವುಗಳನ್ನ ಹೇಳ್ಕೊಂಡಿದ್ದ, ಆ ಥರದ ಇನ್ಸಿಡೆಂಟ್ ಇದೆಯಾ? ಈ ಥರ ಸಿನಿಮಾ ಆದಾಗ ಸೋತಾಗ ಹೇಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ನಂದಗೋಕುಲ ಅಂತ ಸದಾಶಿವನಗರದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಈಗಲೂ ಇದೆ. ಆ ಬಿಲ್ಡಿಂಗ್ ಅವ್ರದ್ದಾಗಿತ್ತು. ಒಂದು ಸಿನಿಮಾ ಯಾವುದೋ ಸೋತಾಗ ಅದನ್ನು ಮಾರೋ ಅಂಥ ಸ್ಥಿತಿಗೆ ಬಂದು ಬೇರೆ ಮನೆಗೆ ಹೋದರು ಅವರು. ಆಗ ನನಗೆ ತುಂಬ ಸಂಕಟ ಆಗೋಯ್ತು. ಅಯ್ಯೋ, ಇಂಥ ಒಳ್ಳೆ ಪ್ರೊಡ್ಯೂಸರ್ಗೆ ಹೀಗಾಗೋಯ್ತಲ್ಲ, ಈ ಮನೆ ಮಾರೋ ಅಂಥ ಒಂದು ಸ್ಥಿತಿ ಬಂತಲ್ಲ ಅಂತ. ಆವಾಗ ನಾನು ಸಹ ತುಂಬ ನೋವನ್ನು ಅನುಭವಿಸಿದ್ದೀನಿ. ಅಂಥ ಪ್ರೊಡ್ಯೂಸರ್ಗಳು ಇರಬೇಕು. ಪ್ರೊಡ್ಯೂಸರ್ ಇದ್ದಾಗಲೇ ಕಲಾವಿದರು ಬದುಕೋಕ್ಕೆ ಸಾಧ್ಯ. ಸೊ ಹಾಗಾಗಿ ಏನೇ ಆಗಲಿ ತುಂಬ ಜೀವನ ನಡೆಸಿದ್ದಾರೆ ಅವ್ರು. ಯಾವಾಗಲಿದ್ರೂ ಅಮರರೇ, ಕಲಾವಿದರೆಲ್ಲ ಅಮರರು. ನಾಯಕರ ವಿಚಾರಕ್ಕೆ ಬಂದರೆ ಒಳ್ಳೊಳ್ಳೆ ನಾಯಕರನ್ನ ಪರಿಚಯ ಮಾಡಿಸಿರ, ಅದನ್ನ ಹೇಳಿ ದಯವಿಟ್ಟು. ಅಯ್ಯೋ ಇಲ್ಲಪ್ಪ, ಇಲ್ಲ, ನಂಗೆ ನಿಂತ್ಕೊಳಕ್ಕೆ ಆಗ್ತಿಲ್ಲ. ಸೊ ಇದಿಷ್ಟು ಗಿರಿಜಾ ಲೋಕೇಶ್ ಅವರ ಮಾತುಗಳು. ಪ್ರಸಾದ್ ಜೊತೆಗೆ ಕಡೆ
ಇದಿಷ್ಟು ಗಿರಿಜಾ ಲೋಕೇಶ್ ಅವರ ಮಾತುಗಳು. ಕ್ಯಾಂಪರ್ಸನ್ ದ್ವಾರಕೀಶ್ ಇನ್ನಿಲ್ಲ, ಆದರೆ ನವರ ನೆನಪುಗಳು ಅಜರಾಮರ. ಹಾಗಾಗಿಯೇ ಅವರ ಆಪ್ತರು, ಚಿತ್ರರಂಗದ ಹಲವು ಗಣ್ಯರು, ಅವರೊಂದಿಗೆ ನಟಿಸಿದವರು, ಅವರಿಂದ ಅವಕಾಶವನ್ನ ಪಡ್ಕೊಂಡಂಥವರು, ಅವರ ಚಿತ್ರಗಳಲ್ಲಿ ನಟಿಸಿದಂತಹ ಹಲವು ನಟ ನಟಿಯರು ಬಂದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿದಂತಹ ನಿರ್ಮಾಪಕ ದ್ವಾರಕೀಶ್, 20ಕ್ಕೂ ಹೆಚ್ಚು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದಂಥವರು, ನೂರಾರು ಚಿತ್ರಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಹಾಸ್ಯ ನಟನಾಗಿ ಅಭಿನಯಿಸಿ ಎಲ್ಲರನ್ನ ರಂಜಿಸಿದಂತಹ ದ್ವಾರಕೀಶ್ ಪ್ರಚಂಡ ಕುಳ್ಳ ಅಂತಲೇ ಪ್ರಖ್ಯಾತಿ ಪಡೆದಂಥವರು. ಅಂತಹ ಒಬ್ಬ ತಾರೆ ಈಗ ಚಿರನಿದ್ರೆಗೆ ಜಾರಿದ್ದಾರೆ ಎನ್ನುವಂಥದ್ದು ಸ್ಯಾಂಡಲ್ವುಡ್ಗೆ ಬಹಳ ದೊಡ್ಡ ಆಘಾತ. 1964ರಿಂದಲೂ ಕೂಡ ಸಿನಿಲೋಕದ ಜೊತೆಗೆ ಅವರಿಗೆ ನಂಟಿದೆ. ದ್ವಾರಕೇಶ್ ಹೆಸರನ್ನ ಕೇಳಿದಾಗ ನಮಗೆ ಇಡೀ ಚಿತ್ರರಂಗ ಅವರ ಸಾವನ್ನ ಬಹಳ ದುಃಖದಲ್ಲೇ ನೋಡಬೇಕಾಗಿದೆ. ಕಾರಣ ಏನಂದ್ರೆ ಕೇವಲ ನಟ ಅಲ್ಲ, ಕೇವಲ ಸಿನಿಮಾ ಪ್ರತಿನಿಧಿ ಅಲ್ಲ, ಸಂಪೂರ್ಣ ಸಿನಿಮಾದ ಎಲ್ಲ ಆಗುಹೋಗುಗಳನ್ನು ಇಟ್ಕೊಂಡು ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾಕ್ಕೆ ಬಂದು ದೊಡ್ಡ ಸಾಧನೆಯನ್ನ ಇವತ್ತು ಅಪರೂಪಕ್ಕೆ ಎಲ್ಲೋ ಕೆಲವರಲ್ಲೇ ಸಾಧ್ಯ ಇರ್ತಕ್ಕಂಥದ್ದು. ನಟನಾಗಿ ಬಂದು ಅದು ಆಕರ್ಷಣೀಯವಾದಂತಹ ಉದ್ದ ಮತ್ತು ಇದೆಲ್ಲ ಇಲ್ಲದೇ ಇದ್ರೂ ಕೂಡ ನಾಯಕರಾಗಿ ಮೆರೆದು, ನಾಯಕರ ಜೊತೆಯಲ್ಲಿ ಮೆರೆದು, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಕಥೆಯನ್ನು ಬರೆದಂತ ವ್ಯಕ್ತಿಗಳಾಗಿ, ಆಮೇಲೆ ಡಿಸ್ಟ್ರಿಬ್ಯೂಷನ್ ವಿಚಾರನೂ ಗೊತ್ತು, ಕುಟುಂಬನೂ ಸಾಕೊಂಡು ನಿರಂತರವಾಗಿ ಸುಮಾರು 60-65 ವರ್ಷಗಳ ಕಾಲ ಈ ಕಲಾ ಸೇವೆಗೆ ಜಗತ್ತಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ವರ್ಣರಂಜಿತವಾದಂತಹ ವ್ಯಕ್ತಿತ್ವ. ಒಂದು ವಿಭಾಗ ಅಲ್ಲ, ಎಲ್ಲ ವಿಭಾಗ. ರಾಜಕೀಯಕ್ಕೂ ಬಂದರು, ನನಗೂ ಗೊತ್ತಿದೆ. ಹುಣಸೂರಿನಲ್ಲೇನೋ 2004ರಲ್ಲೋ ಎಲ್ಲೋ ಚುನಾವಣೆಗೂ ಕಣಕ್ಕೂ ಕೂಡ ಕನ್ನಡ ಪಕ್ಷ ಅಂತಲೇ ಏನೋ ಬಂದಿದ್ರು. ಅದು ಅವರಿಗೆ ಬಹಳ ಸಣ್ಣದು, ಗೌಣ್ಯವಾಗಿದೆ. ಆದರೆ ಇಲ್ಲಿ ಮಾಡಿದಂತಹ ಸಾಧನೆ, ಕನ್ನಡ ಇಂಡಸ್ಟ್ರಿ ಮದ್ರಾಸ್ನಲ್ಲಿ ರಾತ್ರಿ ಹೊತ್ತು ಶೂಟಿಂಗ್ ಕೊಡ್ತಿದ್ದಂತ ಕಾಲದಲ್ಲಿ ಎದುರಾದಂತವರು, ರಾಜ್ಕುಮಾರ್ ನಾಯಕತ್ವದಲ್ಲಿ ಪ್ರೊಡ್ಯೂಸ್ ಮಾಡಿದಂತವ್ರು ಅವ್ರನ್ನ. ಅದಾದ್ಮೇಲೆ ಅಂತ ಇಕ್ಕಟ್ಟು ಬಿಕ್ಕಟ್ಟುಗಳಾದ ವಿದೇಶದಲ್ಲಿ ವೈಭವೀಕರಿಸಬೇಕು ಕನ್ನಡದ ಸೊಗಡನ್ನ ಅನ್ನೋ ದೃಷ್ಟಿಯಿಂದ 2-3 ಚಿತ್ರಗಳು ವಿದೇಶದಲ್ಲಿ ಮಾಡಿ, ಹಣವನ್ನು ಖರ್ಚು ಮಾಡಿ, ಸೋಲು ಗೆಲುವುಗಳನ್ನು ದಿಟ್ಟವಾಗಿ ನಿಲ್ಲಿಸಿ ಸಾಧನೆ ಮಾಡಿದಂತ ಸಾಧಕ ಇವತ್ತು ಕನ್ನಡಕ್ಕೆ ಕೊಡುಗೆ ಏನಾದರೂ ಕೊಟ್ಟಿದ್ರೆ, ದೊಡ್ಡ ಕೊಡುಗೆಯನ್ನ ಇಷ್ಟು ಶ್ರೀಮಂತವನ್ನ ಮಾಡಿದ್ರೆ ದ್ವಾರಕೇಶ್ ಅನ್ನೋದ್ರಲ್ಲಿ 2ನೇ ಮಾತೇ ಇದೆ. ಆಮೇಲೆ ಅವರ ವೇಗವಾದ ಮಾತು, ಉದ್ವೇಗದ ಮಾತು, ಇಂಥದ್ರಲ್ಲಿ ಕಾಂಟ್ರವರ್ಸಿಗಳಾಗಿದ್ದು ಇದೆ, ಇಲ್ಲ ಅಂತ ಹೇಳಿಲ್ಲ. ಅದನ್ನು ಕೂಡ ದಿಟ್ಟವಾಗಿ ಎದುರಿಸಿ ನಿಲ್ತಕ್ಕಂಥ ಸಾಮರ್ಥ್ಯ ಇತ್ತು. ಆಮೇಲೆ ಯಾರಿಗಾದ್ರೂ ಚಾಲೆಂಜ್ ಮಾಡಬೇಕು, ಇದು ಮಾಡೇ ಮಾಡ್ತೀನಿ ಅಂತ ಅಂದ್ರೆ ತಮಿಳಿನಲ್ಲಿ ಪಿಕ್ಚರ್ ಮಾಡಿದ್ದಾರೆ, ತೆಲುಗಿನಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಬಟ್ ಕನ್ನಡದ ಪ್ರೇಮಿ. ಅವರ ಮಕ್ಕಳಿಗೂ ಕೂಡ ಒಂದು ಗಂಧ ಬಂದಿದೆ. 5 ಜನ ಮಕ್ಕಳು ಅಂತ ಕಾಣಿಸುತ್ತೆ. ಎಲ್ಲರೂ ಕುಟುಂಬದಲ್ಲಿ ನಾನಾ ರೀತಿಯ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕೊಟ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಆಸ್ತಿಯನ್ನ ಕಳ್ಕೊಂಡು ಅದು 3-4 ಸರಿ ಮಾಡಿ ಆ ತರದ್ದೆಲ್ಲ ಆಗಿ ಮಾಡಿರೋದ್ರಿಂದ ಇನ್ನು ಹೆಚ್ಚು ಹೇಳಕ್ಕೆ ನಾನು ಜೊತೆಲಿ ಪಾತ್ರ ಮಾಡಿದ್ದೀನಿ. ಸೌಜನ್ಯ, ಸಜ್ಜನಿಕೆ, ಆಮೇಲೆ ಬಿಗುಮಾನ, ಸ್ವಾಭಿಮಾನಕ್ಕೆ ಧಕ್ಕೆ ಬದಲು ನಿಲ್ತಿರ್ಲಿಲ್ಲ ಅವರು. ಯಾರೇ ಆಗಿರಲಿ, ಎಂತವರೇ ಆಗಿರಲಿ, ಅಂತ ಒಂದು ದಿಟ್ಟ ನಿಲುವು ತಗೊಂಡಂತವ್ರು. ನಮಗೆ ಅವ್ರ ಜೊತೆನಲ್ಲಿ ಇದ್ದಾಗ ಅವ್ರ ಪಿಕ್ಚರ್ ಅಲ್ಲಿ ನಾನು ಮಾಡಿದ್ದೆ, ಜೈ ಕರ್ನಾಟಕ ಅನ್ನೋ ಒಂದು ಪಿಕ್ಚರ್ ಅಂತ ಕಾಣಿಸುತ್ತೆ. ಇನ್ನೂ ಯಾವ್ದ್ರಲ್ಲೋ ಅದರಲ್ಲಿ ಬಹುತೇಕ ತುಂಬಾ ಸೌಜನ್ಯ, ಗೌರವದಿಂದ ನೋಡ್ಕೊಂಡ್ರು. ಊಟ ವಗೈರೆ ವಿಚಾರ ಎಲ್ಲ ಬಂದು, ಯಾಕಂದ್ರೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿದ್ದರಿಂದ ಪ್ರಾರಂಭದಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಕಷ್ಟ ಏನು ಅಂತ ಗೊತ್ತಿದ್ರಿಂದ ಅದನ್ನು ನೋಡ್ಕೊಂಡ್ರು. ಇವತ್ತು ನಮಗೆ ದುಃಖ ಆಗಿದೆ. ಅದ್ರ ತುಂಬು ಜೀವನ ಮಾಡಿದ್ದಾರೆ. ಅನಾರೋಗ್ಯ ಇದ್ದಿದ್ದರಿಂದ ಅವರು ಹೋಗಿರ್ತಕ್ಕಂಥದ್ದನ್ನು ವಿಪರೀತವಾಗಿ ದುಃಖ ಪಡುವ ಅಗತ್ಯ ಇಲ್ಲ. ಅವರ ದಾರಿಯಲ್ಲೇ ನಾವು ನಡೆಯೋಣ. ಆ ರೀತಿ ಎಲ್ಲ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ವಿಭಾಗದಲ್ಲೂ ದಕ್ಷತೆಯನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸಾಧನೆ ಮಾಡೋಕ್ಕಾಗದೇ ಇರೋಂಥ ಸಾಧನೆ ಮಾಡತಕ್ಕಂಥ ಒಬ್ಬ ನಿರ್ಮಾಪಕರು, ಒಬ್ಬ ಹಾಸ್ಯ ನಟನಾಗಿ, ಒಬ್ಬ ನಾಯಕ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ, ವಿದೇಶಗಳಲ್ಲಿ ಮೊದಲು ಚಿತ್ರೀಕರಣ ಮಾಡಿದಂಥ ಒಬ್ಬ ದೊಡ್ಡ ನಿರ್ದೇಶಕರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ದ್ವಾರಕೀಶ್ ಅವ್ರ ಬಗ್ಗೆ ಇಡೀ ಚಿತ್ರರಂಗ ಎಲ್ರಿಗೂ ಅಭಿಮಾನ. ಅವ್ರ ಮೇಲೆ ಎಲ್ಲರ ಜೊತೆನೂ ನಗುತ್ತಾ ಬೆರೆಯುವಂಥ ಸ್ವಭಾವ. ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವ್ರ ಕುಟುಂಬ ಮತ್ತು ಅವರೆಲ್ರಿಗೂ ಸಹ ಅದು ಭಗವಂತ ಒಂದು ಧೈರ್ಯ ತುಂಬುವಂಥ ಕೆಲಸ ಆಗಿ ಭಾಳ ನೋವಿದೆ. ಹೆಚ್ಚಿಗೆ ಮಾತನಾಡೋಕ್ಕೆ ಆಗ್ತಾಯಿಲ್ಲ. ಆಫ್ರಿಕಾದಲ್ಲಿ ಶೀಲಾ ಇರ್ಬೋದು, ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಇರ್ಬೋದು, ಕಿಟ್ಟು ಪುಟ್ಟು ಇರ್ಬೋದು. ಆವತ್ತಿನ ದಿನದಲ್ಲಿ ಕಿಟ್ಟು ಪುಟ್ಟು ಭಾಳ ದೊಡ್ಡ ಹೆಸರು ಮಾಡಿದಂಥ ಚಿತ್ರ. ವಿಷ್ಣುವರ್ಧನ್ ಅವರು, ದ್ವಾರಕೀಶ್ ಅವರು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಒಳ್ಳೆಯದು. ಎಸ್,
ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಅಂತಿಮ ನಮನ ಸಲ್ಲಿಸಿದ್ದಾರೆ. ಈಗಾಗಲೇ ನಟಿ ಶ್ರುತಿ ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ರು. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಶ್ರುತಿ ಅವರಿಗೆ ಶ್ರುತಿ ಅನ್ನುವಂತಹ ಹೆಸರು ಕೊಟ್ಟಿದ್ದೆ ದ್ವಾರಕೀಶ್. ಶ್ರುತಿ ಚಿತ್ರ ಅವರಿಗೆ ಬಹಳ ದೊಡ್ಡದಾದಂತಹ ಬ್ರೇಕ್ ತಂದು ಕೊಡ್ತು ನಟಿ ಶ್ರುತಿ ಪಾಲಿಕೆ. ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಶ್ರುತಿ ಅವರಿಗೆ ಬಹಳ ಅವಿನಾಭಾವ ನಂಟಿದೆ ದ್ವಾರಕೀಶ್ ಮತ್ತವರ ಕುಟುಂಬದ ಜೊತೆ. ಶ್ರುತಿ ಹೇಳ್ಕೊಂಡಿದ್ದಾರೆ, ನನ್ನ ಪ್ರಕಾರ ದ್ವಾರಕೀಶ್ ಅವರಿಗೆ ವಯಸ್ಸಾಗಿತ್ತೆ ಹೊರತು ಅವರ ಕನಸುಗಳಿಗೆ ವಯಸ್ಸಾಗಿರಲಿಲ್ಲ. ಇಂಥ ಇಳಿ ವಯಸ್ಸಲ್ಲೂ ಅವರಿಗೆ ಹೊಸ ಹೊಸ ಪ್ರಯೋಗ ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ವಯಸ್ಸಾಗಿದೆ, ಆರೋಗ್ಯ ಸಹಕರಿಸ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ರು ಅಂತ ಶ್ರುತಿ ಸ್ಮರಿಸಿದ್ದಾರೆ. ಶ್ರುತಿ ಹಾಕಿದ ಹೆಜ್ಜೆ, ಡಾನ್ಸ್ ರಾಜ ಡಾನ್ಸ್, ರಾಯರು ಬಂದರು ಮಾವನ ಮನೆಗೆ, ಇಂಥ ಹಲವು 20ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದಂತಹ ನಿರ್ದೇಶಕ ಪ್ರಚಂಡ ಕುಳ್ಳ ದ್ವಾರಕೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.